Good evening, students. Today in this session we will solve the problems on estimation of material cost. ಈಗ first problem, a plant uses a direct material of rupees 1200 and direct labor of rupees 600 for the production of some product. If the on cost is 55% of the prime cost, calculate the factory cost. First problem, a uses plant uses a direct material of rupees 1200 and and direct labor of rupees 600 for the production of production of some product if the on cost is 55% of the prime cost calculate the factory cost. Calculate the factory cost. First give solution. First given ಏನೇನು ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಳ್ರಿ. given first direct material cost ಎಷ್ಟಿದೆ? ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಎಷ್ಟಿದೆ? 1000 rupees 1200. Next, direct labor cost equals rupees 600. Next, direct expenses DE equals 0 rupees 0 ಕೊಟ್ಟಲ್ಲದನ್ನ. Next, on cost means factory expenses ಅಂತಲೇ ಹೇಳ್ತೀವಿ ಇದನ್ನು. on cost means factory expenses ಕನ್ಫ್ಯೂಸ್ ಆಗಬೇಡ್ರಿ. ಆನ್ ಕಾಸ್ಟ್ ಮೀನ್ಸ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಅಂತಲೇ ಹೇಳ್ತೀವಿ, ಆರ್ ಫ್ಯಾಕ್ಟ್ರಿ ಓವರ್ ಹೆಡ್ ಅಂತಲೇ ಹೇಳ್ತೀವಿ. ಆರ್ ಫ್ಯಾಕ್ಟರಿ ಓವರ್ ಹೆಡ್ ಅಂದರು ಒಂದೇ, ಆರ್ ಆನ್ ಕಾಸ್ಟ್ ಅಂದರು ಒಂದೇ, ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಅಂದರು ಒಂದೇ, ಫ್ಯಾಕ್ಟ್ರಿ ಓವರ್ ಹೆಡ್ ಅಂದರು ಒಂದೇ. ಅದು ಎಷ್ಟಿದೆ ಅದು ಈಕ್ವಲ್ಸ್ ಆನ್ ಕಾಸ್ಟ್ ಎಷ್ಟಿದೆ? 55% ಪ್ರೈಮ್ ಕಾಸ್ಟ್. ಇಷ್ಟು ಗಿವನ್ ಡೇಟಾ ಕೊಟ್ಟಿದ್ದಾರೆ. ಫಸ್ಟ್ ನಾವೇನು ಕಂಡುಹಿಡಿಬೇಕು? ವಿ ನೋ ದಟ್ ಪ್ರೈಮ್ ಕಾಸ್ಟ್ ನಿಮಗೆ ಗೊತ್ತಿದೆ. ಪ್ರೈಮ್ ಕಾಸ್ಟ್ ಅಂದರೆ ಏನಪ್ಪ? ಪ್ರೈಮ್ ಕಾಸ್ಟ್ ಮೀನ್ಸ್
ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ DMC ಅಂತ ತೊಗೊತೀವಿ. ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಮೀನ್ಸ್ ಡಿ ಮೀನ್ಸ್ ಡೈರೆಕ್ಟ್, ಎಮ್ ಮೀನ್ಸ್ ಮೆಟೀರಿಯಲ್, ಸಿ ಮೀನ್ಸ್ ಕಾಸ್ಟ್, ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್, ಪ್ಲಸ್ ಡಿ ಎಲ್ ಸಿ ಮೀನ್ಸ್ ಡೈರೆಕ್ಟ್ ಲೇಬರ್ ಕಾಸ್ಟ್, ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಡೈರೆಕ್ಟ್ DE ಮೀನ್ಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಈಗ ಪ್ರೈಮ್ ಕಾಸ್ಟ್ ಈಕ್ವಲ್ಸ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಎಷ್ಟಿದೆ? ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಹೌ ಮಚ್? 1200 ಪ್ಲಸ್ ಡೈರೆಕ್ಟ್ ಲೇಬರ್ ಕಾಸ್ಟ್ 600 ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ 0, ಪ್ರಾಬ್ಲಮ್ನಲ್ಲಿ ಕೊಟ್ಟಿಲ್ಲ ಅದು 0, ಈಸ್ ಈಕ್ವಲ್ ಟು ಪ್ರೈಮ್ ಕಾಸ್ಟ್ ಈಕ್ವಲ್ಸ್ ಎಷ್ಟು ಬಂತು? 1800 rupees. 1800. ಈಗ ನೆಕ್ಸ್ಟ್ ಫ್ಯಾಕ್ಟ್ರಿ ಕಾಸ್ಟ್. ನಿಮಗೆ ಫ್ಯಾಕ್ಟ್ರಿ ಕಾಸ್ಟ್ ಅಂದ್ರೆ ಗೊತ್ತಿದೆ. ಫ್ಯಾಕ್ಟ್ರಿ ಕಾಸ್ಟ್ ಅಂದರೆ ಏನು? ಫ್ಯಾಕ್ಟ್ರಿ ಕಾಸ್ಟ್ ಈಕ್ವಲ್ಸ್ ಪ್ರೈಮ್ ಕಾಸ್ಟ್. ಫ್ಯಾಕ್ಟ್ರಿ ಕಾಸ್ಟ್ ಮೀನ್ಸ್ prime cost plus factory expenses. Prime cost plus factory expenses. Factory on cost or factory expenses. Factory expenses or on cost. ಅಂತಲೂ ಇದನ್ನು ಹೇಳ್ತೀವಿ. ಇದನ್ನು ಹೇಳ್ತೀವಿ. ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಅಂದರೂ ಒಂದೇ, ಫ್ಯಾಕ್ಟ್ರಿ ಓವರ್ ಹೆಡ್ ಅಂದರೂ ಒಂದೇ, ಫ್ಯಾಕ್ಟ್ರಿ ಆನ್ ಕಾಸ್ಟ್ ಅಂದರೂ ಒಂದೇ. ಈಗ ಫ್ಯಾಕ್ಟ್ರಿ ಕಾಸ್ಟ್ ಈಕ್ವಲ್ಸ್ ಪ್ರೈಮ್ ಕಾಸ್ಟ್ ಎಷ್ಟಿದೆ? 1000 rupees. 1800 ಪ್ಲಸ್ ಫ್ಯಾಕ್ಟ್ರಿ ಆನ್ ಕಾಸ್ಟ್ ಆರ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಆರ್ ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟಿದೆ? ಫ್ಯಾಕ್ಟ್ರಿ ಓವರ್ ಹೆಡ್ಡು ಫ್ಯಾಕ್ಟ್ರಿ ಆನ್ ಕಾಸ್ಟ್ ಅಂದರೂ ಒಂದೇ, ಅಥವಾ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಅಂದರೂ ಒಂದೇ, ಆರ್ ಫ್ಯಾಕ್ಟ್ರಿ ಓವರ್ ಹೆಡ್ ಅಂದರೂ ಒಂದೇ. ಎಷ್ಟಿದೆ? 55% ಪ್ರೈಮ್ ಕಾಸ್ಟ್ ಇದೆ. ಸೆಲೆಕ್ಟ್ 55% ಮೀನ್ಸ್ 55 divided by 100 into prime cost. ಈಗ ಫ್ಯಾಕ್ಟ್ರಿ ಕಾಸ್ಟ್ ಈಕ್ವಲ್ಸ್ ಎಷ್ಟಾಗುತ್ತೆ? rupees 1800 plus 55 divided by 100 ಇಂಟು ಪ್ರೈಮ್ ಕಾಸ್ಟ್ ಎಷ್ಟಿದೆ? ಪ್ರಾಬ್ಲಮ್ನಲ್ಲಿ ಪ್ರೈಮ್ ಕಾಸ್ಟ್ ಎಷ್ಟು ಬಂದಿದೆ? 1800. ಈಗ ಎಷ್ಟಾಗುತ್ತೆ? ಫ್ಯಾಕ್ಟ್ರಿ ಕಾಸ್ಟ್ ಈಕ್ವಲ್ಸ್ rupees 2790. ಇದು ಫಸ್ಟ್ ಪ್ರಾಬ್ಲಮ್. ನಾವೇನು ಕಂಡಿಡಬೇಕು? ಫ್ಯಾಕ್ಟ್ರಿ ಕಾಸ್ಟ್ ಕಂಡು. ನೆಕ್ಸ್ಟ್ ಈಗ ಸೆಕೆಂಡ್ ಪ್ರಾಬ್ಲಮ್. ಈಗ ಫಸ್ಟ್ ಪ್ರಾಬ್ಲಮ್ ಇಲ್ಲಿ ಮುಗೀತು. ಫಸ್ಟ್ ಪ್ರಾಬ್ಲಮ್ ನಿಮಗೇನು? ಫಸ್ಟ್ ಏನೇನು? ಎ ಪ್ಲ್ಯಾಂಟ್ ಯೂಸಸ್ ಎ ಡೈರೆಕ್ಟ್ ಮೆಟೀರಿಯಲ್ ಆಫ್ ₹1200. ಅಂದರೆ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಎಷ್ಟಿದೆ? 1200. ಅಂದರೆ DMC ಮೀನ್ಸ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಎಷ್ಟಿದೆ? 1200. ಆ್ಯಂಡ್ ಡೈರೆಕ್ಟ್ ಲೇಬರ್ ಆಫ್ ₹600. 600 ಮೀನ್ಸ್ ಡೈರೆಕ್ಟ್ ಲೇಬರ್ ಕಾಸ್ಟ್. DLC ಡೈರೆಕ್ಟ್ ಲೇಬರ್ ಕಾಸ್ಟ್ is equal to ₹600 ಫಾರ್ ದ ಪ್ರೊಡಕ್ಷನ್ ಆಫ್ ಸಮ್ ಪ್ರಾಡಕ್ಟ್. ಇಫ್ ದ ಆನ್ ಕಾಸ್ಟ್ ಅಂದರೂ ಒಂದೇ, ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಅಂದರೂ ಒಂದೇ, ಫ್ಯಾಕ್ಟ್ರಿ ಓವರ್ ಹೆಡ್ ಅಂದರು. ಆನ್ ಕಾಸ್ಟ್ ಈಸ್ 55% ಆಫ್ ಪ್ರೈಮ್ ಕಾಸ್ಟ್. ಆನ್ ಕಾಸ್ಟ್ ಈಸ್ 55% ಆಫ್ ಪ್ರೈಮ್ ಕಾಸ್ಟ್. ನಿಮಗೆ ಗೊತ್ತಿದೆ, ವಿ ನೋ ದಟ್ ಪ್ರೈಮ್ ಕಾಸ್ಟ್ ಮೀನ್ಸ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್, ಡೈರೆಕ್ಟ್ ಲೇಬರ್ ಕಾಸ್ಟ್, ಡೈರೆಕ್ಟ್ ಎಕ್ಸ್ಪೆನ್ಸಸ್. ಪ್ರೈಮ್ ಕಾಸ್ಟ್ ಇಸ್ ಕೊಟ್ಟು ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಎಷ್ಟಿದೆ? 1200 ಪ್ಲಸ್ ಡೈರೆಕ್ಟ್ ಲೇಬರ್ ಕಾಸ್ಟ್ 600 ಇಂಟು ಡೈರೆಕ್ಟ್ ಎಕ್ಸ್ಪೆನ್ಸಸ್ 0 ಈಸ್ ಈಕ್ವಲ್ ಟು ಪ್ರೈಮ್ ಕಾಸ್ಟ್ ಎಷ್ಟು ಬಂತು? 1800. ನೆಕ್ಸ್ಟ್ ಫ್ಯಾಕ್ಟ್ರಿ ಕಾಸ್ಟ್ ಇಸ್ ಕೊಟ್ಟು ಪ್ರೈಮ್ ಕಾಸ್ಟ್ ಪ್ಲಸ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಆರ್ ಆನ್ ಕಾಸ್ಟ್ ಆರ್ ಫ್ಯಾಕ್ಟ್ರಿ ಓವರ್ ಹೆಡ್ ಅಂತ ಹೇಳ್ತೀವಿ. ಫ್ಯಾಕ್ಟ್ರಿ ಕಾಸ್ಟ್ ಇಸ್ ಕೊಟ್ಟು ಪ್ರೈಮ್ ಕಾಸ್ಟ್ ಎಷ್ಟು ಬಂದಿದೆ? 1800 ಪ್ಲಸ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಆರ್ ಆನ್ ಕಾಸ್ಟ್ ಎಷ್ಟಿದೆ? 55%. ಅಂದರೆ 55 divided by 100 ಇಂಟು ಪ್ರೈಮ್ ಕಾಸ್ಟ್.
ಫ್ಯಾಕ್ಟ್ರಿ ಕಾಸ್ಟ್ ಇಸ್ ಕೂಡ 1800 ಇಂಟು ಪ್ಲಸ್ 55 ಡಿವೈಡೆಡ್ ಬೈ 100 ಇಂಟು ಪ್ರೈಮ್ ಕಾಸ್ಟ್ ಎಷ್ಟು ಬಂದಿದೆ 1800. ನೆಕ್ಸ್ಟ್ ಫ್ಯಾಕ್ಟ್ರಿ ಕಾಸ್ಟ್ ಇಸ್ ಈಕ್ವಲ್ ಟು ₹2790. ಇದು ಫಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್, ಎ ಡೈರೆಕ್ಟ್ ಮೆಟೀರಿಯಲ್ ಈಸ್ ಯೂಸ್ಡ್. ಸೆಕೆಂಡ್ ಪ್ರಾಬ್ಲಮ್, ದ ಡೈರೆಕ್ಟ್ material is used rupees 1000 and direct wages are rupees 443 for the manufacture of certain items calculate the factory cost calculate the factory cost when the on cost is to be 60% of prime cost. The direct material is used. Direct material by first solution ತಗೊಳ್ರಿ. solution given data ಏನು ಕೊಟ್ಟಿದ್ದಾರೆ ಫಸ್ಟ್ ತಗೊಳ್ರಿ. given data ಏನಿದೆ, direct material means direct material cost, DMC means direct material cost is equal to ಎಷ್ಟಿದೆ, ₹1000 and direct wages ಅಂದ್ರು ಒಂದೇ, direct labor cost ಅಂದ್ರು ಒಂದೇ, direct wages ಅಂದ್ರು ಒಂದೇ. direct wages or direct labor cost, DLC, direct labor cost or direct wages is equal to ₹443. Next 443. Next factory on cost ಅಥವಾ on cost factory on cost ಅಥವಾ factory expenses, factory on cost or ORR factory expenses or ORR factory overheads ಎಲ್ಲ ಒಂದೇ, overheads is equal to ಎಷ್ಟಿದೆ, 60% of ಪ್ರೈಮ್ ಕಾಸ್ಟ್. ಇದು ಪ್ರಾಬ್ಲಮ್ನಲ್ಲಿ ಇಷ್ಟು ಕೊಟ್ಟಿದ್ದಾರೆ, ಗಿವನ್ ಡೇಟಾ 60% ಆಫ್ ಪ್ರೈಮ್ ಕಾಸ್ಟ್. ನಿಮಗೆ ಗೊತ್ತಿದೆ ಪ್ರೈಮ್ ಕಾಸ್ಟ್ ಅಂದರೆ ಏನಂತ ಗೊತ್ತಿದೆ. ಪ್ರೈಮ್ ಕಾಸ್ಟ್ ಈಕ್ವಲ್ಸ್ ಈಗ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಕೊಟ್ಟಿದ್ದಾನೆ, ಡೈರೆಕ್ಟ್ ಲೇಬರ್ ಕಾಸ್ಟ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಲ್ಲ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಈಸ್ ಈಕ್ವಲ್ ಟು 0. ಈಗ ಪ್ರೈಮ್ ಕಾಸ್ಟ್ ಈಸ್ ಈಕ್ವಲ್ ಟು ನಿಮ್ಗೆ ಗೊತ್ತಿದೆ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಪ್ಲಸ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಎಷ್ಟಿದೆ, 1000 ಪ್ಲಸ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಎಷ್ಟಿದೆ, 443 ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ 0. ಅವಾಗ ಪ್ರೈಮ್ ಕಾಸ್ಟ್ ಈಸ್ ಈಕ್ವಲ್ ಟು ಎಷ್ಟಾಯಿತು, ಪ್ರೈಮ್ ಕಾಸ್ಟ್ ಈಕ್ವಲ್ಸ್ rupees 1443.
ನೆಕ್ಸ್ಟ್ ಈಗ ನಾವು ಏನು ಕಂಡುಹಿಡಬೇಕು, ಈಗ ಫ್ಯಾಕ್ಟ್ರಿ ಕಾಸ್ಟ್ ಕಂಡುಹಿಡಬೇಕು. ಫ್ಯಾಕ್ಟ್ರಿ ಕಾಸ್ಟ್ ಈಸ್ ಈಕ್ವಲ್ ಟು ಫ್ಯಾಕ್ಟ್ರಿ ಕಾಸ್ಟ್ ಈಕ್ವಲ್ಸ್ ಪ್ರೈಮ್ ಕಾಸ್ಟ್. ನಿಮಗೆ ಗೊತ್ತಿದೆ ಪ್ರೈಮ್ ಕಾಸ್ಟ್ ಪ್ಲಸ್ ಫ್ಯಾಕ್ಟ್ರಿ ಆನ್ ಕಾಸ್ಟ್ ಆರ್ ಓವರ್ ಆರ್ ಫ್ಯಾಕ್ಟ್ರಿ ಓವರ್ಹೆಡ್ ಆರ್ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಎಲ್ಲ ಒಂದೇ, ಸೇಮ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಆರ್ ಫ್ಯಾಕ್ಟ್ರಿ ಓವರ್ಹೆಡ್ಸ್. ಈಗ ಫ್ಯಾಕ್ಟ್ರಿ ಕಾಸ್ಟ್ ಈಸ್ ಈಕ್ವಲ್ ಟು ಪ್ರೈಮ್ ಕಾಸ್ಟ್ ಎಷ್ಟು ಬಂದಿದೆ 1443 ಪ್ಲಸ್ ಫ್ಯಾಕ್ಟ್ರಿ ಓವರ್ಹೆಡ್ಸ್ ಎಷ್ಟಿದೆ 60% ಆಫ್ ಪ್ರೈಮ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ, 60% ಆಫ್ ಪ್ರೈಮ್ ಕಾಸ್ಟ್. ಈಗ ನಿಮಗೆ ಗೊತ್ತಿದೆ ಫ್ಯಾಕ್ಟ್ರಿ ಕಾಸ್ಟ್ ಈಕ್ವಲ್ಸ್ 1443 ಪ್ಲಸ್ 60% ಮೀನ್ಸ್ 60/100 ಇಂಟು ಪ್ರೈಮ್ ಕಾಸ್ಟ್ ಎಷ್ಟು ಬಂದಿದೆ 1443, ಅಲ್ಲಿಗೆ ಎಷ್ಟಾಯ್ತು ರುಪೀಸ್. ಫ್ಯಾಕ್ಟ್ರಿ ಕಾಸ್ಟ್ ಈಕ್ವಲ್ಸ್ 1443 ಪ್ಲಸ್ 865.8. ಈಗ ಫ್ಯಾಕ್ಟ್ರಿ ಕಾಸ್ಟ್ ಈಕ್ವಲ್ಸ್ rupees 2308.8. ಇದು ಸೆಕೆಂಡ್ ಪ್ರಾಬ್ಲಮ್. ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್. ಈಗ ಥರ್ಡ್ ಪ್ರಾಬ್ಲಮ್, ಸೆಕೆಂಡ್ ಪ್ರಾಬ್ಲಮ್ ಇಲ್ಲಿ ಮುಗಿತು. ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್. ಎ ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸೇಷನ್ ಪ್ರೊಡ್ಯೂಸಸ್ ಲೇತ್ ಸೆಂಟರ್ಸ್ ಇನ್ ಎ batches of 100. The direct material cost, direct labor cost and direct expenses for 100 lathe centers are rupees 300, rupees 350 and rupees 250 respectively. Calculate the prime cost of ಈಚ್ ಲೇತ್ ಸೆಂಟರ್. ಅಂದರೆ ಒಂದೊಂದು ಲೇತಿಂದು ಎಷ್ಟಾಗುತ್ತೆ ಪ್ರೈಮ್ ಕಾಸ್ಟ್ ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಫಸ್ಟ್ ಬರ್ಕೊಳ್ರಿ, ಎ ಮ್ಯಾನುಫ್ಯಾಕ್ಚರಿಂಗ್ organization produces lathe centers in a batches of 100. The direct material cost comma direct labor cost and direct expenses for 100 lathe centers or rupees 300 comma rupees 350 comma and rupees 250 respectively. Calculate the prime cost of
ಬಿಡೋದನ್ನ ಪ್ರೈಮ್ ಕಾಸ್ಟ್ ಆಫ್ ಈಚ್ ಲೇತ್ ಸೆಂಟರ್ ಫಸ್ಟ್ ಗಿವನ್ ಡೇಟಾ ಏನೇನು ಕೊಟ್ಟಿದ್ದಾರೆ ಕಂಡುಹಿಡಿರಿ. ಫಸ್ಟ್ ಗಿವನ್ ಡೇಟಾ ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ರಿ. ಸೊಲ್ಯೂಷನ್ ಗಿವನ್. ಈಗ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಫಾರ್ 100 ಲೇತ್ ಸೆಂಟರ್ಸ್. ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಫಾರ್ 100 ಲೇತ್ ಸೆಂಟರ್ಸ್. 100 ಲೇತ್ ಸೆಂಟರ್ಸ್ ಸೆಂಟರ್ ಈಸ್ ಈಕ್ವಲ್ ಟು ರುಪೀಸ್ ಎಷ್ಟು 300. ನೆಕ್ಸ್ಟ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಫಾರ್ 100 ಲೇತ್ ಸೆಂಟರ್. 100 ಲೇತ್ ಸೆಂಟರ್ ಈಕ್ವಲ್ಸ್ ರುಪೀಸ್ 350. ನೆಕ್ಸ್ಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಫಾರ್ 100 ಲೇತ್ ಸೆಂಟರ್ಸ್. 100 ಲೇತ್ ಸೆಂಟರ್ಸ್ ಈಕ್ವಲ್ಸ್ ರುಪೀಸ್ 250. ನಿಮಗೆ ಗೊತ್ತಿದೆ ಪ್ರೈಮ್ ಕಾಸ್ಟ್ ಈಕ್ವಲ್ಸ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಪ್ಲಸ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಪ್ಲಸ್ ಡೈರೆಕ್ಟ್ expenses. Prime cost equals direct material cost. How much? Direct material cost 300 plus direct labor cost 350 plus direct expenses 250 is equal to rupees. Prime cost ಎಷ್ಟು ಬಂತು? rupees 900 ಬಂತು. ನೆಕ್ಸ್ಟ್ ಪ್ರೈಮ್ ಕಾಸ್ಟ್ ಆನ್ ಈಚ್ ಲೇತ್ ಸೆಂಟರ್, ಅಂದ್ರೆ ಒಂದು ಲೇತ್ಗೆ ಎಷ್ಟಾಗುತ್ತೆ ಅಂತ. ಪ್ರೈಮ್ ಕಾಸ್ಟ್ ಆನ್ ಈಚ್ ಲೇತ್ ಸೆಂಟರ್ ಈಕ್ವಲ್ಸ್ 900 ಡಿವೈಡೆಡ್ ಬೈ 100 ಮಾಡಿರಿ. ಡಿವೈಡೆಡ್ ಬೈ 100 ನಂಬರ್ ಆಫ್ ಲೇತ್ ಎಷ್ಟಿದೆ, ನಂಬರ್ ಆಫ್ ಲೇತ್ ಸೆಂಟರ್ಸ್ ಎಷ್ಟಿದೆ, 100 ಇದೆ. ಈಸ್ ಈಕ್ವಲ್ ಟು ರುಪೀಸ್ ಎಷ್ಟಾಗುತ್ತೆ, 9 ರೂಪೀಸ್ ಆಗುತ್ತೆ. ಈಕ್ವಲ್ಸ್ 9 ರೂಪೀಸ್ ಆಗುತ್ತೆ. ಒಂದೊಂದು ಲೇತ್ಗೆ ಎಷ್ಟಾಗುತ್ತೆ, ಒಂದೊಂದು ಲೇತ್ಗೆ 9 ರೂಪೀಸ್. ಪ್ರೈಮ್ ಕಾಸ್ಟ್ ಎಷ್ಟು ಬೀಳುತ್ತೆ, 9 ರೂಪೀಸ್ ಬೀಳುತ್ತೆ. ಇದು ಥರ್ಡ್ ಪ್ರಾಬ್ಲಮ್. ನೆಕ್ಸ್ಟ್ ಫೋರ್ತ್ ಪ್ರಾಬ್ಲಮ್. A plant has its total overheads. A plant has its total overhead of rupees 25,000. Direct material cost and direct labor cost direct labor cost are rupees 20,000 and rupees 25,000 respectively. Calculate the percentage of prime cost
also calculate the also calculate the overheads overheads or on cost or on cost or factory expenses for product for product for product whose prime cost is whose prime cost is prime cost is rupees 10,000 10,000. A plant has its total overheads of rupees 25,000. Direct material cost and direct labor cost are rupees 20,000 and rupees 25,000 respectively. Calculate the percentage of prime cost. Also calculate the overheads or on cost for product whose prime cost is rupees 10,000. ಈಗ ಫಸ್ಟ್ ಗಿವನ್ ಡೇಟಾ ಏನು ಕೊಟ್ಟಿದ್ರೆ ಫಸ್ಟ್ ಬರ್ಕೊಳ್ರಿ. ಈಗ ಟೋಟಲ್ ಓವರ್ ಹೆಡ್ ಎಷ್ಟಿದೆ? ಟೋಟಲ್ ಓವರ್ ಹೆಡ್ಸ್ ಪ್ರಾಬ್ಲಮ್ನಲ್ಲಿ ಟೋಟಲ್ ಓವರ್ ಹೆಡ್ಸ್ ಎಷ್ಟು ಕೊಟ್ಟಿದ್ದಾರೆ? rupees 25,000. ನೆಕ್ಸ್ಟ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಎಷ್ಟಿದೆ? ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಈಸ್ ಈಕ್ವಲ್ ಟು 20,000. ನೆಕ್ಸ್ಟ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಈಕ್ವಲ್ಸ್ rupees 25,000. ನೆಕ್ಸ್ಟ್ ಪರ್ಸೆಂಟೇಜ್ ನಾವು ಏನು ಕಂಡುಹಿಡಬೇಕು? ಪರ್ಸೆಂಟೇಜ್ ಆಫ್ ಪ್ರೈಮ್ ಕಾಸ್ಟ್ ಕಂಡುಹಿಡಬೇಕು. ಪರ್ಸೆಂಟೇಜ್ ಆಫ್ ಪ್ರೈಮ್ ಕಾಸ್ಟ್ ಎಷ್ಟು? ನೆಕ್ಸ್ಟ್ ಓವರ್ ಹೆಡ್ ಆರ್ ಆನ್ ಕಾಸ್ಟ್. ಓವರ್ ಹೆಡ್ ಆರ್ ಆನ್ ಕಾಸ್ಟ್ ಕಂಡುಹಿಡಬೇಕು. ನೆಕ್ಸ್ಟ್ ಪ್ರೈಮ್ ಕಾಸ್ಟ್ ಈಸ್ ಈಕ್ವಲ್ ಟು ಎಷ್ಟು? ಪ್ರೈಮ್ ಕಾಸ್ಟ್ ಕೊಟ್ಟಿದ್ದಾನೆ. ಪ್ರೈಮ್ ಕಾಸ್ಟ್ ಈಕ್ವಲ್ಸ್ ಪ್ರೈಮ್ ಅಂದರೆ ದ ಓವರ್ ಹೆಡ್ಸ್ ಆರ್ ಆನ್ ಕಾಸ್ಟ್ ಪ್ರಾಡಕ್ಟ್ whose ಪ್ರೈಮ್ ಕಾಸ್ಟ್ ಈಸ್ rupees ಎಷ್ಟಿದೆ? ಪ್ರೈಮ್ ಕಾಸ್ಟ್ ಈಸ್ rupees 10,000. ಇಷ್ಟು ಗಿವನ್ ಡೇಟಾ ಕೊಟ್ಟಿರೋದು. ಈಗ ಫಸ್ಟ್ ನಿಮಗೆ ಗೊತ್ತಿದೆ ಪ್ರೈಮ್ ಕಾಸ್ಟ್. ಈಗ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟಿದೆ? ಡೈರೆಕ್ಟ್ ಎಕ್ಸ್ಪೆನ್ಸಸ್ ಈಸ್ ಈಕ್ವಲ್ ಟು 0. ಡೈರೆಕ್ಟ್ ಎಕ್ಸ್ಪೆನ್ಸಸ್ 0. ಈಗ ಪ್ರೈಮ್ ಕಾಸ್ಟ್ ಈಸ್ ಈಕ್ವಲ್ ಟು ಏನು? ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್, ಡೈರೆಕ್ಟ್ ಲೇಬರ್ ಕಾಸ್ಟ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಪ್ರೈಮ್ ಕಾಸ್ಟ್ ಈಕ್ವಲ್ಸ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಪ್ಲಸ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಎಷ್ಟಿದೆ? 20,000 ಪ್ಲಸ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಎಷ್ಟಿದೆ? 25,000 ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ 0. ಅಲ್ಲಿಗೆ ಎಷ್ಟಾಗುತ್ತೆ? ರೂಪೀಸ್ ಪ್ರೈಮ್ ಕಾಸ್ಟ್ ಎಷ್ಟಾಗುತ್ತೆ? 45,000. ನೆಕ್ಸ್ಟ್ ಪರ್ಸೆಂಟೇಜ್ ಆನ್ ಪ್ರೈಮ್ ಕಾಸ್ಟ್. ನಿಮಗೆ ಗೊತ್ತಿದೆ ಪರ್ಸೆಂಟೇಜ್ ಆನ್ ಪ್ರೈಮ್ ಕಾಸ್ಟ್ ಹೆಂಗೆ ಕಂಡುಹಿಡಿತಾರೋ ನಮ್ಗೆ ಗೊತ್ತಿದೆ. ನಿಮಗೆ ಪರ್ಸೆಂಟೇಜ್ ಆನ್ ಪ್ರೈಮ್ ಕಾಸ್ಟ್ ಈಸ್ ಈಕ್ವಲ್ ಟು ಪ್ರೈಮ್ ಕಾಸ್ಟ್ ಈಕ್ವಲ್ಸ್ ಟೋಟಲ್ ಓವರ್ ಹೆಡ್ ಡಿವೈಡೆಡ್ ಬೈ ಪ್ರೈಮ್ ಕಾಸ್ಟ್ ಇಂಟು 100 is equal to ಟೋಟಲ್ ಓವರ್ ಹೆಡ್ಸ್ ಎಷ್ಟಿದೆ? 25,000 ಡಿವೈಡೆಡ್ ಬೈ ಪ್ರೈಮ್ ಕಾಸ್ಟ್ ಎಷ್ಟಿದೆ? 45,000 ಇಂಟು 100 is equal to ಎಷ್ಟಾಗುತ್ತೆ? 55%. 55.55
ಪರ್ಸೆಂಟೇಜ್. ಈಗ ನಿಮ್ಗೆ ಗೊತ್ತಿದೆ ಆನ್ ಕಾಸ್ಟ್ ಆರ್ ಓವರ್ ಹೆಡ್ಸ್. ಆನ್ ಕಾಸ್ಟ್ ಆರ್ ಓವರ್ ಹೆಡ್ಸ್ ಈಕ್ವಲ್ಸ್ ಓವರ್ ಹೆಡ್ ಈಕ್ವಲ್ಸ್ ಪ್ರೈಮ್ ಕಾಸ್ಟ್ into percentage of prime cost into percentage of prime cost. On cost prime cost is equal to prime cost. ನಿಮಗೆ ಆನ್ ಕಾಸ್ಟ್ ಆರ್ ಓವರ್ ಹೆಡ್ ಈಸ್ ಈಕ್ವಲ್ ಟು ಪ್ರೈಮ್ ಕಾಸ್ಟ್ ಅಂದರೆ ಎಷ್ಟಿದೆ ರುಪೀಸ್ 10,000 ಇಂಟು ಪರ್ಸೆಂಟೇಜ್ ಆಫ್ ಪ್ರೈಮ್ ಕಾಸ್ಟ್ ಎಷ್ಟಿದೆ 55.55 ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ರುಪೀಸ್ 5,555 ರುಪೀಸ್ ಆಗುತ್ತೆ. ಇಷ್ಟು ಪ್ರಾಬ್ಲಮ್. ಥ್ಯಾಂಕ್ ಯು.